ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರ ಸಮಸ್ಯೆಗಳನ್ನು ಆಲಿಸಿದ ಪೊಲೀಸ್ ಅಧಿಕಾರಿಗಳು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಸಿಪಿಐ ಬಿಬಿ ನ್ಯಾಮಗೌಡ, ಪಿಎಸ್ಐ ನಾಗರಾಜ್ ಗಡದ ಇವರ ನೇತೃತ್ವದಲ್ಲಿ ಶನಿವಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನರ ಕುಂದು ಕೊರತೆ ಸಭೆ ನಡೆಯಿತು. ಸಭೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮುಖಂಡರಾದ ಬಸವರಾಜ್ ಹಿರೇಮನಿ, ರಮೇಶ ಹಾಗನಕಟ್ಟಿ, ಸಂತೋಷ್ ಹಾದಿಮನಿ, ಇಸ್ಮಾಯಿಲ್ ಆಡೂರು ಅವರ ಸಮಸ್ಯೆಗಳು ವಿವರಗಳನ್ನು ನೀಡಿದರು. ಸಮಸ್ಯೆಗಳನ್ನು ಆಲಿಸಿದ ಸಿಪಿಐ ಬಿಬಿ ನ್ಯಾಮಗೌಡ, ಪಿಎಸ್ಐ ನಾಗರಾಜ್ ಗಡದ್ ಅವರು ನಿಮ್ಮ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಸಭೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮುಖಂಡರಾದ ಮಂಜುನಾಥ ಚಲ್ವಾದಿ, ಅನಿಲ್ ಮುಳುಗುಂದ, ತಾವರಪ್ಪ ಲಮಾಣಿ, ಪುಂಡಲೀಕ ಲಮಾಣಿ, ಚಂದ್ರು ಲಮಾಣಿ ಸೇರಿದಂತೆ ಇನ್ನೂ ಅನೇಕ ಯುವ ಮುಖಂಡರು ಪೊಲೀಸ್ ಠಾಣೆಯಲ್ಲಿ ಇತರೆ ಪೊಲೀಸ್ ಸಿಬ್ಬಂದಿ ವರ್ಗದವರು ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪದ್, NKS TV4 ಲಕ್ಷ್ಮೇಶ್ವರ. ಒಬ್ಬರಿಗೊಂದು ಮಾಡಬಾರ್ದು. ಈಗ ನ್ಯಾಯ ಇರ್ತಾರ, ಪಾರ್ಟಿ ನ್ಯಾಯ ಇರ್ತಾರ. ಈಗ ಒಬ್ಬರಿಗೆ ಒಂದ ದಿವಸಕ್ಕೆ FIR ಮಾಡೋದು, ಒಬ್ಬರದ್ದು ಬೇಡದರ್ದು 3 ದಿವಸ ಆದ್ರೆ FIR ಆಗಲ್ಲ. ಅದನ್ನ ಯಾಕೆ ಕಾಯ್ಕೊಂಡು ಕುಂದಿರ್ತೀರಿ? 3-4 ದಿನ ಯಾಕೆ ಕಾಯ್ತೀರಿ? ಆಮ್ಯಾಗ ಯಾವ್ದಾರ ಒಬ್ಬ ರಾಜಕೀಯ ನಾಯಕರು ಯಾವ್ದು ಕೇಸ್ ಮಾಡಬೇಡ್ರಿ ಅಂತಂದು ಹೇಳಿದಾಗ ಅದನ್ನ ಒಟ್ಟಷ್ಟು ಹಾಕಿಡ್ಬೇಡ್ರಿ. ಮುಂದೆ ಕೋರ್ಟ್ನಾಗ ರಾಜಿ ಆಗಲಿ, ಅದು ನಮ್ಗೆ ಸಂಬಂಧ ಇಲ್ಲ. ಕೋರ್ಟ್ನಾಗ ರಾಜಿ ಆಗಲಿ, ನೀವು ಮಾಡೋಕ್ಕೆ ಕೆಲಸೇನ್ರಪ್ಪ ನ್ಯಾಯದ ಅದು ಮೇಜರ್ ಸಮಸ್ಯೆ. ಆನಂತರ ನ್ಯಾಯದ ನಿಮ್ಗೆ ಕನ್ಫರ್ಮ್ ಆತಂದ್ರೆ ನೀವು FIR ಮಾಡ್ತಾರೆ. ಯಾಕಂದ್ರೆ ಮೊನ್ನೆ ಹಿಂದಕ್ಕೆ ಕೇಳಿವಿ, ಒಂದು ಕೇಸ್ ದೌಡ ಮಾಡಿರಿ, ಇನ್ನೊಂದು 3 ದಿನ ಆದ್ರೆ ಕೇಸ್ ಆಗಿಲ್ಲ. ಆದ್ರೆ ಹೋಗ್ಲಿ ಅಂತ ನಾವು ಸುಮ್ಮನಿದ್ದೀವಿ. ಹಿಂಗೆ ಮುಂದೆ ಪುನಃ ಇಂಥ ಪರಿವರ್ತನೆ ಆಗಬಾರ್ದು. ಇಷ್ಟು ನಮ್ಮ ಸಮಸ್ಯೆ. ಸರ್, ಫಸ್ಟ್ ನನ್ನ ಕಂಪ್ಲೇಂಟ್ ಏನಂದ್ರೆ, ಮೊನ್ನೆ ತಹಸೀಲ್ದಾರ್ ಸಾಹೇಬ್ರು, ನಾನೊಬ್ಬ DC ಕಮಿಟಿ ಒಳಗೆ ನಾಮನಿರ್ದೇಶನ ಸದಸ್ಯ ಇದ್ದೀನಿ. ಅವ್ರು ಯಾವಾಗಲಿಂದ ಬಂದ್ರೆ ಒಟ್ಟು ಫೋನ್ ಚೆಕ್ ಮಾಡ್ತೀನಿ ಸರ್. ನಾನು ಇದನ್ನು DC ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ವಿ ಸರ್. ಅವರು ಹೇಳಿದ್ರು ಫಿಟ್ ಮಾಡ್ತೀನಿ ಸರ್. ನಾವು ಅಲೆಮಾರಿಗಳ ಜನ ಸರ್, ನಾವು ಯಾರಿಗೆ ಫೋನ್ ಹಚ್ಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾರಿಗೆ ಹಚ್ಬೇಕು, ಯಾರಿಗೆ ಬರ್ಬೇಕಂತ ಸರ. ಮತ್ತೊಂದು ಸರ, ಸುರುಣಿ ಒಳಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಣ್ಣು ಮಕ್ಕಳ ಶಾಲೆ ಒಳಗೆ ಸರ, ನಮ್ಮ ಅಲೆಮಾರಿ ಹೆಣ್ಣು ಮಕ್ಕಳಿಗೆ ಏನು ಟಾರ್ಗೆಟ್ ಮಾಡ್ಕೊಂಡ್ರೆ ರೂಪಾ ಟೀಚರ್ ಅಂತ ಒಬ್ಬರು ಅದರ, ಅವ್ರನ್ನ ಭಾಳ ಕೀಳಾಗಿ ನೋಡ್ತಾರೆ. ಅವ್ರ ಮನೆ ಕೆಲಸ ಕಳಿಸೋದು, ಕಸ ಹೊಡ್ಸೋ ಕಳ್ಸೋದು. ರೂಪಾ ಟೀಚರ್ ಅಂತಂದ್ರೆ ನಾನು ಇಲ್ಲ ಅಪಾಯಿಂಟ್ಮೆಂಟ್ ಟೀಚರ್, P ಟೀಚರ್ ಅವರು. ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಇದನ್ನ ಲೆಟರ್ ಕೊಟ್ಟರೆ ಅವ್ರು ಏನು ಅವ್ರ ಮ್ಯಾಗ ಏನು ಸುಸ್ತು ಕ್ರಮ ಇನ್ನೂ ಅವ್ರಿಗೆ ಜರುಗಿಸಿಲ್ಲ. ನಮ್ಗೆ ಅಲ್ಲಿಂದ ಟ್ರಾನ್ಸ್ಫರ್ ಆದ್ರೆ ಸಾಕು ಸರ್. ನಮ್ಮ ಮಕ್ಕಳಿಗೆ ಏನಾದ್ರು ತೊಂದರೆ ಆತಂದ್ರೆ ಮುಂದೆ ಏನೋ ಸಮಸ್ಯೆ ಆದ್ರೆ ನಮ್ಗೆ ಗೊತ್ತಿಲ್ಲ ಸರ್. ಸೆಕೆಂಡ್ ಇನ್ನೊಂದು ಸರ, ಸರ್ಕಾರಿ ಇದು ಎಡಿಟ್ ಸ್ಕೂಲಿಗೆ ಸರ್, ಹೈಸ್ಕೂಲ್ ನಮ್ಮಲ್ಲಿ ಏನು ಹೆಣ್ಮಕ್ಳನ್ನ ಊರಿಂದ 1 ಕಿಲೋಮೀಟರ್ ದೂರ ಇತ್ತು ಸರ್. ಅದು ಹೆಣ್ಮಕ್ಳ ಹೋಗೋ ಹೊತ್ತಿನಾಗ ರ್ಯಾಗಿಂಗ್ ಮಾಡ್ತಾರೆ ಸರ್, ಬೈಕ್ ತೊಗೊಂಡು ಹುಡುಗರು. ನಾನು ಹೆಡ್ ಮಾಸ್ಟರ್ಗೆ ಹೇಳಿದ್ರಿ, ಅವ್ರು ಕಂಪ್ಲೇಂಟ್ ಕೊಡ್ರಿ ಸರ್ ನೀವು ಅಂತಂದು ಹೇಳಿದ್ರು. ಅವರು ಏನು ಗಮನಕ್ಕೆ ತೊಗೊಂಡ್ರಿ ಸರ್. ಹಾಗಾಗಿ ನೀವು ಇದನ್ನು ಗಮನಕ್ಕೆ ತೊಗೊಂಡು ನೀವು ಇದನ್ನು ಆ್ಯಕ್ಷನ್ ತಗೋರಿ ಸರ್. ಮತ್ತು ನಾವು ಗ್ರಾಮ ಪಂಚಾಯತ್ ಒಳಗೆ ಕುಡಿಯೋಕೆ ನೀರಿಲ್ಲ ಸರ್ ನಮ್ಮ ಜನಕ್ಕಲ್ಲಿ. ನಾವು ಅಲೆಮಾರಿಗಳ ಮನೆ ಅದಾವೆ ಸರ್, 100 ಮನೆ ಅದಾವೆ, ಕುಡಿಯೋಕೆ ನೀರೇ ಇಲ್ಲ ಸರ್. PDO ಮೇಡಮ್ ಫೋನ್ ಹಚ್ಚಿದ್ರೆ ಆಕಿನ ಪಿಕ್ ಮಾಡೋಳ್ರಿ. ನಾವು ಗ್ರಾಮ ಪಂಚಾಯತಿ ಸದಸ್ಯರಿದ್ದಾಗ ಎತ್ತಿದ್ರಿ, ಈಗ ಫೋನ್ ಹಚ್ಚಿದ್ರೆ ಒಟ್ಟ ಎತ್ತೋರಿ. ನಾನು ಸಂಬಂಧಪಟ್ಟ ಇದಕ್ಕೂ ಕಾಂಟ್ಯಾಕ್ಟ್ ಮಾಡೀನಿ. ನಮ್ಗೆ ನೀರೇ ಇಲ್ಲ ರೀ. ನಾವೆಲ್ಲಿ ಹೋದ್ರು 1 ಕಿಲೋಮೀಟರ್ ದೂರ ನೀರು ತರಬೇಕು, ಜಾಗಕ್ಕೆ ತರಬೇಕು, ಕುಡಿಯೋಕೆ ಹೋದ್ರೆ ತರಬೇಕು.